ಗೆಳೆಯರಿಗೆ ಧನ್ಯವಾದಗಳು. ಕುಸ್ರ ಈ ಗೀತೆ ನಾಡ್ತಾ ಇದ್ವಿ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಓವಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನಸೂರ್ಯ ಜೋಗುಳವ ಹಾಡಿನಲಿದ ರೀತಿ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನಸೂರ್ಯ ಜೋಗುಳವ ಹಾಡಿನಲಿದ ರೀತಿ. ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ಆ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ಧನ್ಯನಾಗುವೆ ಎಂದು ಕರುಣಿಸೋ ದಯಮಾಡಿ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಓವಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ഇരുಳು ಮುಗಿಯದಿರಲಿ ಹಗಲು ಮೂಡದಿರಲಿ ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ഇരുಳು ಮುಗಿಯದಿರಲಿ ಹಗಲು ಮೂಡದಿರಲಿ ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ಭಕ್ತಿ ಹರಿತವನೆಲ್ಲ ಮುಕ್ತಿಯೂ ಬೇಕಿಲ್ಲ. ಭಕ್ತಿ ಹರಿತವನೆಲ್ಲ ಮುಕ್ತಿಯೂ ಬೇಕಿಲ್ಲ. ನಿನ್ನ ಕಾಣದೆ ಜೀವ ಕ್ಷಣಕಾಲ ನಿಲ್ಲದಯ್ಯ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಓವಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ಕರೆ ಬಂದಿರೋದಿಂದ ಟ್ರ್ಯಾಕ್ ನಿಂತೋಯ್ತು. ಧನ್ಯವಾದಗಳು. ಕುಶಲ ಕಲಾವೃತ್ತದಿಂದ ಇಂದಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ದಿಗ್ಗಜ ಕಲಾವಿದರುಗಳು ಬಂದು ಕೂತ್ಕೊಂಡಿದ್ದೀರಾ.
ಸೊ ಎಲ್ರಿಗೂ ಇನ್ನೊಂದು ಮೇಡಮ್ 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 ನಾಗರಾಜ್ ಇನ್ನೊಂದು ಸಾಂಗ್ ಆಡ್ಬೇಕಂತ ನಾಗರಾಜ್ ಈಗ ನಾಗರಾಜ್ ಅವರು ವೇದಿಕೆಗೆ ಬರಬೇಕು. ಕುಶಲ ಮೇಡಮ್ ಅವರು ಹೇಳಿದ್ದಾರೆ, ಅವ್ರನ್ನ ಕೇಳಿದೆ. ಯಾಕಂದ್ರೆ ನನ್ನ ಕಾರ್ಯಕ್ರಮ ಅಲ್ಲ ಇದು, ಅವರು ಪರ್ಮಿಷನ್ ಇಲ್ದಿರ ನಾವು ಏನು ಮಾಡೋಕ್ಕಾಗಲ್ಲ. ಒಂದು ಮಾಸ್ ಸಾಂಗ್ ಆಡ್ತಾರೆ, ಮಾಸ್ ಕ್ಲಾಸ್ ಎಲ್ಲ ಇದೆ. ಇಂದಿನ ಈ ಕುಶಲ ಕಲಾವೃಂದದ ಕೊನೆಯ ಗೀತೆ. ತಮಗೆಲ್ರಿಗೂ ಕುಶಲ ಕಲಾವೃಂದದಿಂದ ಧನ್ಯವಾದಗಳನ್ನ ಹೇಳ್ಕೊತಾ ಇಂದಿನ ಈ ಕಾರ್ಯಕ್ರಮವನ್ನ ಈಗ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು, ಶುಭರಾತ್ರಿ. ಒಳಿತು ಮಾಡು ಮನುಷ್ಯ, ನೀನಿರೋದು 3 ದಿವಸ. ಒಳಿತು ಮಾಡು ಮನುಷ್ಯ, ನೀನಿರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೋಳುತ್ತಾರ. ಚಟ್ಟ ಕಟ್ಟುತ್ತಾರ, ನೀನೆ ಸುಟ್ಟು ಹಾಕುತ್ತಾರ. ಹೇ ಒಳಿತು ಮಾಡು ಮನುಷ್ಯ, ನೀನಿರೋದು 3 ದಿವಸ. ಒಳಿತು ಮಾಡು ಮನುಷ್ಯ, ನೀನಿರೋದು 3 ದಿವಸ. ಮೂರು ದಿನದ ಸಂತೆ ನಗು ನಗುತ ಮಾಡಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ ಮಾಡಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಲೆ ಹೋಗಬೇಕು. ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡು ಮನುಷ್ಯ, ನೀನಿರೋದು 3 ದಿವಸ. ಒಳಿತು ಮಾಡು ಮನುಷ್ಯ, ನೀನಿರೋದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ಮೆರೆಯಬೇಡ ಮೂಢ. ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ನಾನು ನಾನು ಎಂದು ಮೆರೆಯಬೇಡ ಮೂಢ. ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದ್ವೇಷವೆಂಬ ವಿಷವ
ಕೊಡಿಯ ಬ್ಯಾಡ ಮೋಡ ಪ್ರೀತಿಯ ಅಮೃತವ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಹೇ ಒಳಿತು ಮಾಡು ಮನುಸ ನೀನಿರೋದು 3 ದಿವಸ ಒಳಿತು ಮಾಡು ಮನುಸ ನೀನಿರೋದು 3 ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಹೋಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಹೇ ಒಳಿತು ಮಾಡು ಮನುಸ ನೀನಿರೋದು 3 ದಿವಸ ಒಳಿತು ಮಾಡು ಮನುಸ ನೀನಿರೋದು 3 ದಿವಸ ಹೇ 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 ಧನ್ಯವಾದಗಳು. ಎಂಥ ಒಂದು ಅರ್ಥಪೂರ್ಣವಾದ ಸಾಂಗು. ದಯವಿಟ್ಟು ಕೆಲವರು ಇದ್ರೂ ಎಲ್ಲ ಕಲಾವಿದರು ಎಲ್ಲರೂ ರಂಜಿಸ್ತಾರ. ಸರ್ ಅಂಜನ್ ಸರ್ ಒಂದೊಂದು ಸಾಂಗ್ ಆಡ್ತಾರೆ, ಅದಾದ್ಮೇಲೆ ನೀವು ಓಡ್ಬೇಕಂತ ರಾಮಚಂದ್ರ ಸರ್ ಅವಾಗ ನಮಗೇನು ಬಂತು, ನಾವು ಆಡ್ತಾನೆ ಇರ್ತೀವಿ. ಹತ್ತು ಮಾಸ ಹೊತ್ತು ಹೆತ್ತೆ ನೀ ಮಕ್ಕಳನು, ಬಾಳೆಲ್ಲ ಹೊತ್ತೆ ನೀನು ನೋವನ್ನು. ಯಾರು ಇಲ್ಲ ಎಂದು ನಿನ್ನ ಹೊರುವವರು, ಯಾರು ಇಲ್ಲ ಸುರಿಸಲು ಕಣ್ಣೀರು. ಈ ಬಾಳಿನ ಸಾಗರದಲ್ಲಿ ಆ ದೇವನು ಬರೆದ ಕಥೆಯಲ್ಲಿ ಯಾರಿಗೆ ಯಾರು ಶಾಶ್ವತವು, ಎಲ್ಲಿಯವರೆಗೆ ಈ ಬಂಧವು. ಈ ಬಾಳಿನ ಸಾಗರದಲ್ಲಿ ಆ ದೇವನು ಬರೆದ ಕಥೆಯಲ್ಲಿ ಯಾರಿಗೆ ಯಾರು ಶಾಶ್ವತವು, ಎಲ್ಲಿಯವರೆಗೆ ಈ ಬಂಧವು. ಬೀದಿಯವರೆಗೆ ಅನುಬಂಧಗಳು, ಸುಡುಗಾಡಿನವರೆಗೆ ಗಂಡ, ಕೊಳ್ಳಿಯ ಇಡುವನು ಕಂದ. ಇದು ಸುಳ್ಳಾಯ್ತು ನಿನ್ನ ಕಥೆಯಿಂದ, ಇದು ಸುಳ್ಳಾಯ್ತು ನಿನ್ನ ಕಥೆಯಿಂದ. ಈ ಬಾಳಿನ ಸಾಗರದಲ್ಲಿ ಆ ದೇವನು ಬರೆದ ಕಥೆಯಲ್ಲಿ ಯಾರಿಗೆ ಯಾರು ಶಾಶ್ವತವು, ಎಲ್ಲಿಯವರೆಗೆ ಈ ಬಂಧವು.
ಕೊನಪಿದೆ ಕುಂಕುಮ ಸೌಭಾಗ್ಯವು ಬಾಳಲಿ ಸುಖವ ಕಾಣಲಿಲ್ಲ ಕೆಸರಿಗೆ ಕರುಳಿನ ಕುಡಿ ಉಂಟು ಯಾರು ಬೆಂಕಿಯ ಇಡಲು ಬರಲಿಲ್ಲ ನಿನ್ನ ಎದೆಯ ಬೆಂಕಿಯನ್ನು ಆರಿಸದು ಕಣ್ಣೀರೆಲ್ಲ ಆರಿಸದು ಕಣ್ಣ ನೀರೆಲ್ಲ ಈ ಬಾಳಿನ ಸಾಗರದಲ್ಲಿ ಆ ದೇವನು ಬರೆದ ಕಥೆಯಲ್ಲಿ ಯಾರಿಗೆ ಯಾರು ಶಾಶ್ವತವು ಎಲ್ಲಿಯವರೆಗೆ ಈ ಬಂಧವು ಎಲ್ಲೋ ಹುಟ್ಟಿದ ಈ ಜೀವ ನಿನ್ನನ್ನು ಹೊತ್ತಿದೆ ಒಲವಿಂದ ಜಡ ಎಂದು ಸಂಬಂಧ ತ್ಯಜಿಸಿದ ಬಂದ ಅನುಬಂಧ ಅದು ಸಾರಿದೆ ತನ್ನ ಋಣ ಅನುಬಂಧ ಈ ಬಾಳಿನ ಸಾಗರದಲ್ಲಿ ಆ ದೇವನು ಬರೆದ ಕಥೆಯಲ್ಲಿ ಯಾರಿಗೆ ಯಾರು ಶಾಶ್ವತವು ಎಲ್ಲಿಯವರೆಗೆ ಈ ಬಂಧವು ಯಾರಿಗೆ ಯಾರು ಶಾಶ್ವತವು ಎಲ್ಲಿಯವರೆಗೆ ಈ ಬಂಧವು ಯಾರಿಗೆ ಯಾರು ಶಾಶ್ವತವು ಎಲ್ಲಿಯವರೆಗೆ ಈ ಬಂಧವು ಧನ್ಯವಾದಗಳು. ಸೂಪರ್ ಸರ್, ಸೂಪರ್. ಈಗ ಯಾಕಂದರೆ ಒಂದು ಸ್ಯಾಡ್ ಸಾಂಗಲ್ಲಿ ಮುಗಿಸ್ಬಾರ್ದು ಹಾಗಂತ ಕುಶಲ ಮೇಡಮ್ ಹೇಳಿದ್ರು. ಒಂದು ನಗು ನಗುತ್ತಾ ನಲಿ ನಲಿ ಅಂತ ಕೃಷ್ಣ ಸರ್ ಅವರು ಒಂದು ಹಾಡಿನ ಮುಖೇನ ಇಂದಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಬನ್ನಿ. ಹಲೋ, ಈ ದಿನದ ಕಾರ್ಯಕ್ರಮ ಯಶಸ್ವಿಯಾಗಿ ಈ ನಿಮ್ಮೆಲ್ಲರ ಸಹಕಾರ, ದೇವರ ಆಶೀರ್ವಾದ, ನಮ್ಮ ಪುಟ್ಟಿ ಕಲಾವಿದರು ಫೌಂಡೇಶನ್ ಪ್ರತಿ ವರ್ಷ ಇದೇ ರೀತಿ ಕಾರ್ಯಕ್ರಮ ಮಾಡಿ ಎಲ್ರಿಗೂ ಅವಕಾಶ ಕೊಟ್ಟು ಅವರು ಯುವ ಜನತೆಗೆ ತುಂಬ ಅವಕಾಶ ಕೊಡ್ತಾರೆ ಮೇಡಮ್ಮು. ಹಾಗಾಗಿ ನಾವು ಈಗ ಕೊನೆಯ ಹಾಡು ಒಂದು ಭಕ್ತಿಗೀತೆ, ನಗು ನಗು ಬಂಗಾರದ ಮನುಷ್ಯ. ನಾಗರಾಜ್ ಅವ್ರ ಥರ ನಮ್ಗೆ ಆಡೋಕ್ಕೆ ಬರಲ್ಲ, ಆಡೋಣ ಅಂತ ಒಂದು ಆಸೆ. ನಮ್ಮ ಅಂಜನವರು ಅವರೆಲ್ಲ ಒಳ್ಳೆಯ ಗಾಯಕರು, ಎಲ್ಲರೂ ಹೋಗೋಣ, ನಾವು ಹೋಗೋದ ಈ ಕಡೆ ಹಿಂಗೆ ರೋಡ್ ದಾಟ್ಬಿಟ್ಟು ಸೌಂಡ್ ಸೌಂಡ್ ಸೌಂಡ್. ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಅಮೋಘ ಸಿನಿಮಾ. ನಗು ನಗುತ್ತಾ ನಲಿ ನಲಿ ಎಲ್ಲ ದೇವನ ಕಲೆಯೆಂದೇ ನೀ ತಿಳಿ, ಅದರಿಂದ ನೀ ಕಲಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಜಗವಿದು ಜಾಣ ಚೆಲುವಿನ ತಾಣ, ಎಲ್ಲೆಲ್ಲೂ ಹೊಸ ಜೀವನ, ಎಲ್ಲೆಲ್ಲೂ ಹೊಸ ಜೀವನ.
ಜೊತೆಯದು ದೊರೆತಾಗ ಮಹಿಮನ ಮರೆತಾಗ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ತಾಯಿ ಒಡಲಿನ ಕುಡಿಯಾಗಿ ಜೀವನ, ತಾಯಿ ಒಡಲಿನ ಕುಡಿಯಾಗಿ ಜೀವನ, ಮೂಡಿ ಬಂದು ಚೇತನ ತಾಳಲೆಂದು ಅನುದಿನ, ಮೂಡಿ ಬಂದು ಚೇತನ ತಾಳಲೆಂದು ಅನುದಿನ, ಅವಳಿದೆ ಅನುರಾಗ ಕುಡಿಯುತ್ತ ಬೆಳೆದಾಗ ನಗು ನಗುತ್ತಾ ನಲಿ ನಲಿನೇ ಆಗಲಿ. ಗೆಳೆಯರ ಜೊತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವದು, ಗೆಳೆಯರ ಜೊತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವದು, ಮುಂದೆ ಯೌವನ ಮದುವೆ ಬಂಧನ. ಎಲ್ಲೆಲ್ಲೂ ಹೊಸ ಜೀವನ, ಆಹ ಎಲ್ಲೆಲ್ಲೂ ಹೊಸ ಜೀವನ, ಜೊತೆಯದು ದೊರೆತಾಗ ಜೊತೆಯದು ದೊರೆತಾಗ ಮೈಮನ ಮರೆತಾಗ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಏರುಪೇರಿನ ಗತಿಯಲ್ಲಿ ಜೀವನ, ಏರುಪೇರಿನ ಗತಿಯಲ್ಲಿ ಜೀವನ, ಸಾಗಿ ಮಾಗಿ ಹಿರಿತನ ತಂದಿತಯ್ಯ ಮುದಿತನ, ಸಾಗಿ ಮಾಗಿ ಹಿರಿತನ ತಂದಿತಯ್ಯ ಮುದಿತನ, ಅದರೊಳು ಹೊಸದಾದ ರುಚಿಯಿದೆ ಸವಿಮೋದ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ನಿಮ್ಮೆಲ್ಲರ ಅಭಿಮಾನ ಆಶೀರ್ವಾದ. ರಾಜ್ಕುಮಾರ್ ಅವರು ತುಂಬ ಅಮೋಘವಾದ ಪಾತ್ರ, ಬಂಗಾರದ ಮನುಷ್ಯ ಸಿನಿಮಾ. ಈ ಪಿಕ್ಚರು ಬಹಳ ಯಶಸ್ವಿಯಾಗಿ ಜನ ಒಂದು ಆಶೀರ್ವಾದ ಮಾಡಿದ್ರು. ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು ಕೃಷ್ಣ ಸರ್. ಸೊ ಎಲ್ಲ ಕಲಾವಿದರು ವೇದಿಕೆ ಮೇಲೆ ಬರ್ಬೇಕಂತ ಕುಶಾಲ ಮೇಡಮ್ ಕೇಳ್ಕೊತಾ ಇದ್ದಾರೆ. ಒಂದು ಫೋಟೋಗಾಗಿ ನಮ್ಮ ರಾಮಚಂದ್ರ ಸಾಬ್ರು, ರಂಗನಾಥ್, ನಾಗರಾಜು, ಎಲ್ಲ ಕಲಾವಿದರು ಎಷ್ಟು ಜನ ಇದ್ದೀರೋ ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಹೆಸರು ಮಾಡ್ತಿದ್ರೆ ಕ್ಷಮೆ ಇರಲಿ, ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಒಂದು ಫೋಟೋಗಾಗಿ ಮಾತ್ರ ಬನ್ನಿ. ಎಲ್ಲ ಕಲಾವಿದರು ವೇದಿಕೆ ಮೇಲೆ ಬರಬೇಕು. ಕೊನೆಯ ಭಾವಚಿತ್ರ, ಕೊನೆಯ ಭಾವಚಿತ್ರ ಇಲ್ಲ, ಇಂದಿನ ಕಾರ್ಯಕ್ರಮದ ಕೊನೆಯ ಭಾವಚಿತ್ರ. ಮಾತಾಡುವಾಗ
ಎಲ್ಲ ಕಲಾವಿದರು ವೇದಿಕೆಗೆ ಬರಬೇಕು. ನೀವು ಬನ್ನಿ, ಕಲಾವಿದ್ರ. ರಾಮಚಂದ್ರ ಸರ್, ನೀವು ಪಕ್ಕದಲ್ಲಿ ನಿಂತ್ಕೊಳ್ಳಿ. ನಮ್ಮ ರಾಮಚಂದ್ರ ಸರ್ ಇಷ್ಟೊತ್ತು ಇರೋದೇ ಇಲ್ಲ. ಸೊ ಅವ್ರಿಗೆ ಕುಶಲ ಕಲಾವೃಂದದಿಂದ ತುಂಬು ಹೃದಯದ ಧನ್ಯವಾದಗಳು. ಎಲ್ಲ ನಮ್ಮ ಸ್ನೇಹಿತರಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಯಶಸ್ವಿಗಾಗಿ ಪ್ರೋತ್ಸಾಹಿಸಿದಂತಹ ಎಲ್ಲ ನಮ್ಮ ರಂಗಭೂಮಿ ಕಲಾವಿದರಿಗೆ ಕುಶಲ ಕಲಾವೃಂದದಿಂದ ಧನ್ಯವಾದಗಳನ್ನ ಹೇಳ್ಕೊಳ್ಳೋಕ್ಕೆ ನಾನು ಇಲ್ಲಿ ಇಷ್ಟಪಡ್ತಾ ಇದ್ದೀನಿ. ಈಗ ನಮ್ಮ ರಾಮಚಂದ್ರ ಸರ್ ಒಂದು ಏನಾದರೂ ಹಿತನುಡಿಗಳನ್ನ ನುಡಿಬೇಕಂತ ಕೇಳ್ಕೊತಾ ಇದ್ದೀನಿ ಸರ್. ಪ್ಲೀಸ್ ಸರ್. ಮಾತಾಡಿದ್ದೀರಾ? ರಂಗನಾಥ್ ಸರಿ. ಈಗ ನಮ್ಮ ಕುಶಲ ಮೇಡಮ್ ಅವರು ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯ ಹಿತನುಡಿಗಳು. ಎಲ್ರಿಗೂ ನಿಮ್ಮೆಲ್ಲ ಸಹಕಾರ ಇತ್ತು, ಅವತ್ತು ಇತ್ತು, ಇವತ್ತು ಇದೆ, ಮುಂದೆನೂ ಇರುತ್ತೆ. ಖಂಡಿತ ನಿಮ್ಗೆಲ್ರಿಗೂ ನಾನು ಧನ್ಯವಾದ ತಿಳಿಸ್ತೀನಿ, ಬಂದಿರೋರ್ಗೆಲ್ರಿಗೂ. ಓಕೆ, ಥ್ಯಾಂಕ್ ಯು. ಆಯ್ತು, ಎಲ್ರಿಗೂ ನಮಸ್ಕಾರ. ಕುಶಲ ಕಲಾವೃಂದ ಹಾಗೂ ಪುಟ್ಟಿ ಕಾವಂದ ಈ ದಿನ ಮೊದಲನೇ ದಿನ ಕಾರ್ಯಕ್ರಮ ನಡೀತಾ ಇದೆ. ಈ ನಾಳೆ ನಾಡಿದ್ದು ಕೂಡ ಕಾರ್ಯಕ್ರಮ ಇದೆ. ದಯಮಾಡಿ ಇದೇ ರೀತಿ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಇಲ್ಲಿಗೆ ಈ ಕಾರ್ಯಕ್ರಮವು ಮುಕ್ತಾಯಗೊಳ್ಳುತ್ತಿದೆ. ನಾಳೆಯೂ ಕುಶಲ ಕಲಾವೃಂದದಿಂದ ಕಾರ್ಯಕ್ರಮ ಇರುತ್ತದೆ. ತಮ್ಮೆಲ್ಲರಿಗೂ ಆದ ಸ್ವಾಗತವನ್ನು ಕುಶಲ ಕಲಾವೃಂದದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಶುಭರಾತ್ರಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕುಶಲ. ನೋಡಿ, ನಾವಿವತ್ತು ಪುಟ್ಟಿ ಕಲಾವೇದಿಕೆಯಿಂದ ಮತ್ತು ಕುಶಲ ಕಲಾವೃಂದದಿಂದ ಕೂಡಲ ಸಂಗಮ ಪ್ರಶಸ್ತಿ ತಿಮ್ಮಯ್ಯನವ್ರಿಗೆ ಕೊಟ್ಟಿದ್ದೀವಿ. ಹಾಗೆ ಪುಟ್ಟಿ ಕಲಾವೇದಿಕೆಯಿಂದ ಪೌರಾಣಿಕ ನೃತ್ಯ ನಾಟಕಗಳನ್ನು ಮಾಡಿದ್ವಿ. ಇದೆಲ್ಲ ಯಾವ ಖುಷಿಗೋಸ್ಕರ ಅಂತ ತಿಳ್ಕೊಂಡಿದ್ರಾ? ನಮ್ಮ DK ಸಾಹೇಬರು ಹೊಸದಾಗಿ ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ನಾವು ಕಲಾವಿದರೆಲ್ಲ ಸೇರಿ ಒಂದು ಸಂತೋಷಕ್ಕೆ, ಕಲಾವಿದರು ಏನು ಮಾಡೋಕ್ಕೆ ಸಾಧ್ಯ ಹೇಳಿ, ಸ್ಟೇಜ್ ಕೊಟ್ಟಿದ್ದಾರೆ, ಸ್ಟೇಜ್ ಇದೆ, ಕಲಾಕ್ಷೇತ್ರಕ್ಕೆ ಬಂದು ಎಲ್ಲ ಖುಷಿಯಾಗಿ ನಮ್ಮ ನಾಟಕ ಮತ್ತು ಪೌರಾಣಿಕ ನಾಟಕ ಹಾಡುಗಳು ನಮ್ಮ ಸ್ನೇಹಿತರು ಎಲ್ಲ ಬಂದು ಹಾಡಿದರು. ಇದೆಲ್ಲ ಖುಷಿ ನಮ್ಮ DK ಸಾಹೇಬರು ಚೀಫ್ ಮಿನಿಸ್ಟರ್ ಆಗಿದ್ದಕ್ಕೆ ಭಾಳ ವರ್ಷದ ಕನಸಾಗಿತ್ತು ಅವ್ರಿಗೆ. ನಾವು ತುಂಬ ಖುಷಿಯಿಂದ ಕಾಯ್ತಾ ಇದ್ವಿ, ಯಾವಾಗ ಆಗ್ತಾರೆ, ಒಂದು ಡೌಟಲ್ಲಿ ಇರ್ತಿದ್ವಿ. ಆದರೆ ಈಗ ಆಗಿದ್ದಾರೆ, ಅವರ ಮುಂದೆ ಒಳ್ಳೆಯ ಯೋಜನೆಗಳನ್ನ ತರ್ತಾರೆ. ಹಾಗಾಗಿ ಈ ಸಂತೋಷ ನಮ್ಮ ಕಲಾವಿದರಿಂದ DK ಸಾಹೇಬ್ರಿಗೆ ತಲುಪಲಿ ಅಂತ ನಾನು ಆಸೆ ಪಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕುಶಲ. ನೋಡಿ, ನಾವಿವತ್ತು ಪುಟ್ಟಿ ಕಲಾವೇದಿಕೆಯಿಂದ ಮತ್ತು ಕುಶಲ ಕಲಾವೃಂದದಿಂದ ಕೂಡಲ ಸಂಗಮ ಪ್ರಶಸ್ತಿ ತಿಮ್ಮಯ್ಯನವ್ರಿಗೆ ಕೊಟ್ಟಿದ್ದೀವಿ. ಹಾಗೆ ಪುಟ್ಟಿ ಕಲಾವೇದಿಕೆಯಿಂದ ಪೌರಾಣಿಕ ನೃತ್ಯ ನಾಟಕಗಳನ್ನು ಮಾಡಿದ್ವಿ. ಇದೆಲ್ಲ ಯಾವ ಖುಷಿಗೋಸ್ಕರ ಅಂತ ತಿಳ್ಕೊಂಡಿದ್ರಾ? ನಮ್ಮ DK ಸಾಹೇಬರು ಹೊಸದಾಗಿ ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ನಾವು ಕಲಾವಿದರೆಲ್ಲ ಸೇರಿ ಒಂದು ಸಂತೋಷಕ್ಕೆ, ಕಲಾವಿದರು ಏನು ಮಾಡೋಕ್ಕೆ ಸಾಧ್ಯ ಹೇಳಿ, ಸ್ಟೇಜ್ ಕೊಟ್ಟಿದ್ದಾರೆ, ಸ್ಟೇಜ್ ಇದೆ, ಕಲಾಕ್ಷೇತ್ರಕ್ಕೆ ಬಂದು ಎಲ್ಲ ಖುಷಿಯಾಗಿ ನಮ್ಮ ನಾಟಕ ಮತ್ತು ಪೌರಾಣಿಕ ನಾಟಕ ಹಾಡುಗಳು ನಮ್ಮ ಸ್ನೇಹಿತರು ಎಲ್ಲ ಬಂದು ಹಾಡಿದರು. ಇದೆಲ್ಲ ಖುಷಿ ನಮ್ಮ DK ಸಾಹೇಬರು ಚೀಫ್ ಮಿನಿಸ್ಟರ್ ಆಗಿದ್ದಕ್ಕೆ ಭಾಳ ವರ್ಷದ ಕನಸಾಗಿತ್ತು ಅವ್ರಿಗೆ. ನಾವು ತುಂಬ ಖುಷಿಯಿಂದ ಕಾಯ್ತಾ ಇದ್ವಿ, ಯಾವಾಗ ಆಗ್ತಾರೆ, ಒಂದು ಡೌಟಲ್ಲಿ ಇರ್ತಿದ್ವಿ. ಆದರೆ ಈಗ ಆಗಿದ್ದಾರೆ, ಅವರ ಮುಂದೆ ಒಳ್ಳೆಯ ಯೋಜನೆಗಳನ್ನ ತರ್ತಾರೆ. ಹಾಗಾಗಿ ಈ ಸಂತೋಷ ನಮ್ಮ ಕಲಾವಿದರಿಂದ DK ಸಾಹೇಬ್ರಿಗೆ ತಲುಪಲಿ ಅಂತ ನಾನು ಆಸೆ ಪಡ್ತೀನಿ. ಥ್ಯಾಂಕ್ ಯು ಸರ್.